ಬನ್ನಿ ನಾವಿವತ್ತು ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ. ನೋಡಿ ಏನೇನಿದೆ ಅಂತ ಒಂದ್ಸತಿ. ಫಸ್ಟ್ ಒಂದು ಬಾಣಲಿಗೆ ತುಪ್ಪ ಹಾಕಿ ಗ್ಯಾಸ್ ಮೇಲೆ ಇಡಿ. ಕುಂಬಳಕಾಯಿ ಬೀಜ ಹುರ್ಕೊಳ್ಳಿ ಲೈಟಾಗಿ. ಕಲ್ಲಂಗಡಿ ಬೀಜ ಒಂದು ಬೌಲು, ಎಲ್ಲ ಒಂದೊಂದು ಬಟ್ಲು ತಗೊಂಡಿದ್ದೀನಿ ನಾನು. ಲೈಟಾಗಿ ಹುರ್ಕೊಳ್ಳಿ. ಬಾದಾಮ್ ಕಟ್ ಮಾಡಿದ್ದೀನಿ ನಾನು. ಹಾಗೆ ಹಾಕಿದ್ರೆ ಸರಿಯಾಗಿ ಹುರಿಯೋಕ್ಕಾಗಲ್ಲ ಅಂಥೇಳಿ ಕಟ್ ಮಾಡಿದ್ದೀನಿ ಅರ್ಧಕ್ಕೆ. ಗೋಡಂಬಿ ಕೂಡ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದಿದೆ ಅದನ್ನು ಹಾಕ್ಕೊಂಡು ನೀವು ಮಾಡ್ಕೋಬೋದು. ನನ್ನ ಹತ್ರ ಇರೋದು ನಾನು ಹಾಕಿ ಮಾಡಿ ತೋರಿಸ್ತಿದ್ದೀನಿ. ಎಲ್ಲ ಲೈಟಾಗಿ ಹುರ್ಕೊಂಡು ಪುಡಿ ಮಾಡ್ಕೋಬೇಕಾಗತ್ತೆ. ಇವಾಗ ಕಪ್ಪು ದ್ರಾಕ್ಷಿ ಮತ್ತು ಕೆಂಪು ದ್ರಾಕ್ಷಿ ಇತ್ತು ನನ್ನ ಹತ್ರ, ಒಣ ದ್ರಾಕ್ಷಿ, ಅದನ್ನು ಹಾಕಿ ಹುರ್ಕೊಳ್ತಿದ್ದೀನಿ. ಹುರಿದು ಸ್ವಲ್ಪ ಹಾರಕ್ಕೆ ಬಿಟ್ಟು ರುಬ್ಕೊಳ್ಳಿ, ಪುಡಿ ಮಾಡ್ಕೊಳ್ಳಿ ಲೈಟಾಗಿ, ತುಂಬ ನೈಸ್ ಪುಡಿ ಬೇಡ. ಮತ್ತು ಅದು ಖರ್ಜೂರ ಕೂಡ ಪೀಸ್ ಮಾಡ್ಕೊಳ್ಳಿ. ಆಮೇಲೆ ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ ಖರ್ಜೂರನ ಸ್ವಲ್ಪ ಹುರ್ಕೋಬೇಕು, ಅದು ಮೆಲ್ಟ್ ಆಗಬೇಕು. ಸ್ಟಾರ್ಟಿಂಗ್ ನೋಡಿ ಸರಿಯಾಗಿ ಮೆಲ್ಟ್ ಆಗಲ್ಲ, ಅಂಟ್ಕೊಳ್ಳುತ್ತೆ. ಆಮೇಲೆ ಈ ಪುಡಿ ಏನಿದೆ ಅಲ್ಲ ರುಬ್ಕೊಂಡಿದ್ರಲ್ಲ ಅದನ್ನು ಅದರಲ್ಲಿ ಹಾಕಿ ಮಿಕ್ಸ್ ಮಾಡಿ ಉಂಡೆ ಕಟ್ಟಕ್ಕೆ ಬರಬೇಕದು. ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಉಂಡೆ ಕಟ್ಟಕ್ಕೆ ಬರ್ತಾ ಇದೆ. ಹೀಗೆ ಉಂಡೆ ಕಟ್ಟಿ ಇಟ್ಬಿಟ್ರೆ ಮಕ್ಳುಗಳು ಹೋಗಿ ಬಂದು ಒಂದೊಂದು ತಿಂತಾರೆ. ಹಾಗೆ ತಿನ್ನಿ ಅಂದರೆ ತಿಂತಾ ಇರಲಿಲ್ಲ. ಈ ಥರ ನೀವು ಒಂದು ಸತಿ ಮಾಡಿ ನೋಡಿ ಫ್ರೆಂಡ್ಸ್.